ಎಲ್ರಿಗೂ ನಮಸ್ಕಾರ. ಇವತ್ತು ಮನುಷ್ಯ ತನಗೆ ಬೇಕಾಗಿರೋ ಎಲ್ಲ ಭೌತಿಕ ವಸ್ತುಗಳನ್ನು ಪಡೆದುಕೊಳ್ಳೋ ಸಾಮರ್ಥ್ಯವನ್ನು ಪಡೆದಿದ್ದಾನೆ. ಆದರೆ ಪಡೆದಿರುವ ಸಂತೋಷವನ್ನು ಅನುಭವಿಸೋಕೆ ಆಗ್ತಾ ಇಲ್ಲ. ಹಾಗಿದ್ರೆ ಆ ಸಂತೋಷವನ್ನು ಎಲ್ಲಿ ಹುಡುಕೋದು? ಸಂತೋಷ ಅನ್ನೋದು ಎಲ್ಲಿ ಅಡಗಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋ ಆರಂಭಿಸೋಕ್ಕೂ ಮೊದಲು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರೋ ಅವರಿಗೆ ನನ್ನ ಪರಿಚಯ. ನನ್ನ ಹೆಸರು ಶುಭಾ ಹೆಗಡೆ, ಲೈಫ್ ಸ್ಟೈಲ್ ಕೋಚರ್ ಮತ್ತು ಧ್ಯಾನ ಮತ್ತು ಯೋಗ ಸರ್ಟಿಫೈಡ್ ಟೀಚರ್. ತನಗೆ ಬೇಕಾಗಿರೋದೆಲ್ಲವನ್ನ ಪಡ್ಕೊಳ್ಳೋ ಸಾಮರ್ಥ್ಯವನ್ನು ಹೊಂದಿರೋ ಮನುಷ್ಯನಿಗೆ ಹಾಗಿದ್ರೆ ತನಗೆ ಬೇಕಾಗಿರೋ ಸಂತೋಷವನ್ನು ಯಾಕೆ ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ? ಆ ಸಂತೋಷವನ್ನು ಅವನು ಯಾವುದರಲ್ಲಿ ನೋಡೋ ಪ್ರಯತ್ನವನ್ನು ಮಾಡ್ತಿದ್ದಾನೆ? ಹಾಗಿದ್ರೆ ಎಲ್ಲರೂ ಏನು ಮಾಡ್ತಾರೆ? ಸಂತೋಷವನ್ನು ಹೊರಗಿನ ವಸ್ತುಗಳ ರೂಪದಲ್ಲಿ ನೋಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಏನಾಗ್ತಾ ಇದೆ, ಈಗ ಒಬ್ಬ ಬಡತನದಲ್ಲಿರೋವನಿಗೆ ಶ್ರೀಮಂತನಾದರೆ ನಾನು ಸಂತೋಷವಾಗಿರ್ತೀನಿ ಅನ್ಕೋತಾನೆ. ಅದೇ ರೀತಿ ಶ್ರೀಮಂತಿಕೆಯಲ್ಲೇ ಇದ್ದವನಿಗೆ, ಶ್ರೀಮಂತನಾದವನಿಗೆ ಅಲ್ಲಿ ಸಮಾಧಾನ ಇದೆಯಾ? ಇಲ್ಲ. ಅಲ್ಲಿ ಒಂದು ಇನ್ನೂ ನಾನು ಮೇಲೆ ಇರಬೇಕು ಎನ್ನುವ ಹಂಬಲ ಅವನಲ್ಲಿರುತ್ತೆ. ಯಾರು ಎಲ್ಲಿದ್ದಾರೋ ಅಲ್ಲಿ ಸಂತೋಷವನ್ನು ಕಾಣ್ತಾ ಇಲ್ಲ. ಯಶಸ್ಸು ಸಿಕ್ಕಾಗ ನಾನು ಸಂತೋಷವನ್ನು ಪಡ್ತೀನಿ ಅನ್ಕೋತಾನೆ. ಒಂದು ಯಶಸ್ಸನ್ನು ಪಡಿತಾ ಇದ್ದ ಹಾಗೆ ಮುಂದಿನ ಇನ್ನೊಂದು ಮೆಟ್ಟಿಲು ಕಾಣಿಸುತ್ತೆ. ಯಶಸ್ಸಿನ ಇನ್ನೊಂದು ಮೆಟ್ಟಿಲನ್ನು ಅವನು ನೋಡಿದಾಗ ಈ ಯಶಸ್ಸನ್ನು ಸಂತೋಷ ಪಡೋಕ್ಕೆ ಸಾಧ್ಯ ಆಗಲ್ಲ. ಆ ಯಶಸ್ಸಿನ ಕಡೆ ಅವನ ಗಮನ ಹೋಗುತ್ತೆ. ಆಗ ಆ ಸಂತೋಷ ಅನ್ನೋದು ಅವನಿಗೆ ಮರೀಚಿಕೆಯಾಗ್ಬಿಡತ್ತೆ. ಹಾಗಿದ್ರೆ ಈ ಸಂತೋಷವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ವಾ? ಸಂತೋಷವನ್ನು ಹೊಂದೋಕೆ ಆಗಲ್ವಾ? ಸಂತೋಷವನ್ನು ವಸ್ತುಗಳಲ್ಲಿ ಹುಡುಕ್ತಿದ್ದಾನೆ, ಬೇರೆಯವರಲ್ಲಿ, ಬೇರೆ ವ್ಯಕ್ತಿಗಳಲ್ಲಿ ಹುಡುಕ್ತಾ ಇದ್ದಾನೆ. ಆದರೆ ಆ ಸಂತೋಷವನ್ನು ಎಲ್ಲಿ ಹುಡುಕಬೇಕು? ಅಲ್ಲಿ ಹುಡುಕಿದಾಗ ಅದು ಸಿಗುತ್ತೆ ಅಲ್ವಾ? ವಸ್ತು ಎಲ್ಲಿ ಕಳೆದಿದೆಯೋ ಅಲ್ಲಿ ಹುಡುಕಿದಾಗ ಮಾತ್ರ ಆ ವಸ್ತು ಸಿಗುತ್ತೆ. ಬೇರೆ ಎಲ್ಲೋ ಇದೆ ಅಂದರೆ, ಬೇರೆ ಎಲ್ಲೋ ಬೆಳಕಿದೆ ಅಲ್ಲಿ ಹೋಗಿ ಹುಡುಕ್ತೀನಿ ಅಂದರೆ ಕತ್ತಲೆಯಲ್ಲಿ ಕಳೆದಿರೋ ವಸ್ತು ಬೆಳಕಿನಲ್ಲಿ ಸಿಗೋಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಹಾಗೇನೆ ನಮ್ಮ ಸಂತೋಷವನ್ನು ನಾವು ಎಲ್ಲಿ ಕಳ್ಕೊಂಡಿದ್ದೀವಿ ಅಲ್ಲಿಯೇ ಹುಡುಕಬೇಕು. ಹಾಗಿದ್ರೆ ಈ ಸಂತೋಷವನ್ನು ಕಳ್ಕೊಂಡಿರೋದೆಲ್ಲಿ, ಹುಡುಕೋದೆಲ್ಲಿ? ನಾವು ನಮ್ಮ ಆಂತರಿಕ ಶಾಂತಿಯನ್ನು ಕಂಡುಕೊಂಡಾಗ ಮಾತ್ರ ಬಾಹ್ಯವಾದ ವಸ್ತುವಿನಿಂದಾಗಲಿ ಬೇರೆ ವ್ಯಕ್ತಿಗಳಿಂದಾಗಲಿ ಸಂತೋಷವನ್ನು ನೋಡೋಕ್ಕೆ ಸಾಧ್ಯ. ಆಂತರಿಕವಾಗಿ ನಮಗೆ ಸಮಾಧಾನವಿಲ್ಲ, ನಮ್ಮ ಒಳಗಡೆಯೇ ನಮಗೆ ನೆಮ್ಮದಿ ಇಲ್ಲ ಅಂತಾದಾಗ ನಾವು ಹೊರಗಡೆಯಿಂದ ಸಂತೋಷವನ್ನು ಹೇಗೆ ಪಡೆಯೋಕ್ಕೆ ಸಾಧ್ಯ? ಮೊದಲು ನಾವು ನಮ್ಮೊಳಗಡೆ ಹೋಗಿ ನಮ್ಮೊಳಗಡೆ ನಿಜವಾಗಿಯೂ ಸಂತೋಷವನ್ನು ಹುಡುಕೋ ಪ್ರಯತ್ನವನ್ನು ಮಾಡಬೇಕು. ಯಾವಾಗಲೂ ಗೊಂದಲದಲ್ಲಿ, ಯಾವಾಗಲೂ ಭಯದಲ್ಲಿ, ಯಾವಾಗಲೂ ಆತಂಕದಲ್ಲಿ ಇದ್ದಾಗ ಆ ಸಂತೋಷವನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯವಿಲ್ಲ. ನಮ್ಮ ಮನಸ್ಸನ್ನೇ ನಾವು ಪ್ರಶಾಂತವಾಗಿರಿಸ್ಕೊಂಡಾಗ ಮಾತ್ರ ಆ ಸಂತೋಷವನ್ನು ಹೊಂದೋಕ್ಕೆ ಸಾಧ್ಯ. ಪ್ರತಿಯೊಬ್ಬನ ಅಂತರಂಗದಲ್ಲೂ ಒಂದು ಮಗು ಇದೆ. ಆ ಮಗುವಿನೊಂದಿಗೆ ಸ್ವಲ್ಪ ಸಮಯವನ್ನು ಕಳೆದಾಗ ನಮ್ಮ ಅಂತರಂಗದಿಂದನೇ, ಅಂದರೆ ನಮ್ಮ ಒಳಗಿನಿಂದನೇ ಸಂತೋಷ ತನ್ನಿಂದ ತಾನೇ ಆಚೆ ಬರೋಕ್ಕೆ ಶುರುವಾಗುತ್ತೆ. ಆದರೆ ನಾವೆಲ್ಲರೂ ಏನು ಮಾಡ್ತಿದ್ದೀವಿ? ಈ ನಮ್ಮ ಒಳಗಡೆ ಒಂದು ಮಗು ಇದೆಯಲ್ಲ, ಆ ಮಗುವಿನ ಜೊತೆ ಸಮಯವನ್ನೇ ಕಳೀತಾ ಇಲ್ಲ. ಹೊರಗಿನ ಎಲ್ಲ ವಸ್ತುಗಳ ಜೊತೆ, ಭೌತಿಕ ವಸ್ತುಗಳ ಜೊತೆ, ಬಾಹ್ಯ ಜಗತ್ತಿನೊಂದಿಗೆ ಕಳೆಯೋದರಲ್ಲಿ ಒಂದು ಸ್ವಲ್ಪ ಸಮಯವನ್ನಾದರೂ ನಮ್ಮ ಅಂತರಂಗದ ಜಗತ್ತಿನಲ್ಲಿ ಕಳೆದಾಗ ನಮ್ಮ ಒಳಗಡೆ ಇರುವ ಆ ಮಗುವಿನೊಂದಿಗೆ ಸಮಯವನ್ನು ಹಾಕಿದಾಗ ನಮಗೆ ನಮ್ಮ ನಿಜವಾದ ಸಂತೋಷ
ಹೊರಗಡೆ ಬರೋಕ್ಕೆ ಶುರುವಾಗುತ್ತೆ. ಆ ಸಂತೋಷ ವ್ಯಕ್ತವಾಗ್ತಾ ಹೋಗುತ್ತೆ. ಯಾವಾಗ ನಮ್ಮ ಅಂತರಂಗದ ಮಗು ಜಾಗೃತವಾಗಿರುತ್ತೆ. ಯಾಕೆ ಅಂದರೆ ಮಗು ಅಂದರೆ ಹೇಗಿರುತ್ತೆ? ಯಾವಾಗಲೂ ಆ್ಯಕ್ಟಿವ್ ಆಗಿರುತ್ತೆ ಅಲ್ವಾ? ಆ ಮಗುವನ್ನು ನಾವು ಮಾತಾಡಿಸಿಯೇ ಇಲ್ಲ ಅಂದಾಗ, ಒಂದು ಮಗುವನ್ನು ನಾವು ಮಾತಾಡಿಸಿಲ್ಲ ಅಂತಾದಾಗ ಆ ಮಗು ಹೇಗಿರುತ್ತೆ? ಸಪ್ಪೆಯಾಗಿಬಿಡುತ್ತೆ ಅಲ್ವಾ? ನೀವು ನಮ್ಮ ಎದುರುಗಡೆ ಒಂದು ಮಗು ಇದೆ, ಕಲ್ಪನೆಯನ್ನು ಮಾಡ್ಕೊಳ್ಳಿ. ಎದುರುಗಡೆ ಒಂದು ಮಗು ಕೂತಿದೆ. ಆರಂಭದಲ್ಲಿ ಅದು ಬರುತ್ತೆ, ನಮ್ಮ ಹತ್ರ ಏನೇನೋ ಚೇಷ್ಟೆಯನ್ನು ಮಾಡುತ್ತಾ ಬರುತ್ತೆ, ಮಗುವಿನ ಹುಡುಗಾಟಿಕೆಯನ್ನು ಮಾಡ್ತಾ ಬರುತ್ತೆ. ಆಗ ನಾವು ನಮ್ಮ ಗಮನವನ್ನು ಆ ಮಗುವಿನ ಕಡೆ ಹರಿಸಿಲ್ಲ ಅಂದಾಗ ಆ ಮಗು ಏನು ಮಾಡುತ್ತೆ? ನಮ್ಮ ಹತ್ರ ಬರೋದನ್ನೇ ನಿಲ್ಲಿಸ್ಬಿಡತ್ತೆ ಅಲ್ವಾ? ಯಾರು ಆ ಮಗುವಿನ ಜೊತೆ ಸಮಯವನ್ನು ಸ್ಪೆಂಡ್ ಮಾಡ್ತಾರಲ್ವ, ಅವರು ಆ ಮಗುವಿನ ಜೊತೆ ಕಳೆದ ಅಷ್ಟೂ ಸಮಯವನ್ನು ಜೀವಿಸ್ತಾರೆ. ಹಾಗೆಯೇ ನಮ್ಮ ಅಂತರಂಗದಲ್ಲಿರೋ ಮಗುವಿನ ಜೊತೆನೂ ನಾವು ಎಷ್ಟು ಸಮಯವನ್ನು ಹಾಕ್ತೀವಿ ಅಷ್ಟಷ್ಟು ನಾವು ಜೀವಿಸುವ ಕಲೆಯನ್ನು ಕಲಿತಾ ಹೋಗ್ತೀವಿ. ಆಗ ನಮ್ಮ ಮನಸ್ಸು ಶಾಂತಿಯನ್ನು ಹೊಂದಿ ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ಸಂತೋಷವನ್ನು, ನಾವು ಪಡೆದಿರುವ ಪ್ರತಿಯೊಂದರಲ್ಲೂ ಆನಂದವನ್ನು ಹೊಂದೋಕೆ ಸಾಧ್ಯವಾಗುತ್ತೆ. ಇನ್ನು ಎರಡನೇದಾಗಿ ಹೇಳಬೇಕಂದ್ರೆ ಅಸೀಮಿತವಾದ ಪ್ರೀತಿ. ನಮ್ಮ ಪ್ರೀತಿಯನ್ನು ಏನು ಮಾಡಿಬಿಟ್ಟಿದ್ದೀವಿ ಅಂದರೆ ಸಂಕುಚಿತಗೊಳಿಸ್ಬಿಟ್ಟಿದ್ದೀವಿ. ಕೇವಲ ನಮ್ಮವರಿಗೆ ಮಾತ್ರ ಆ ಪ್ರೀತಿಯನ್ನು ಸೀಮಿತಗೊಳಿಸ್ಬಿಟ್ಟಿದ್ದೀವಿ. ಆದರೆ ನಮ್ಮೊಳಗಡೆ ಅದು ಎಷ್ಟು ಪ್ರೀತಿ ಇದೆ ಅಂದರೆ ಆ ಪ್ರೀತಿಯನ್ನು ನೀಡಿದಷ್ಟು ಅದು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ನಮ್ಮ ಪ್ರೀತಿಯನ್ನು ಕೇವಲ ನಮ್ಮವರಿಗಾಗಿ ಅಷ್ಟೇ ಅಲ್ಲದೆ ಎಲ್ಲರಿಗೂ ಆ ಪ್ರೀತಿಯನ್ನು ನೀಡಿದಾಗ, ಆ ಪ್ರೀತಿಯನ್ನು ನೀಡ್ತಾ ನಮ್ಮೊಳಗಡೆ ಒಂದು ಸಂತೋಷದ ಭಾವ ಏರ್ಪಾಡಾಗ್ತಾ ಹೋಗುತ್ತೆ. ಆ ಸಂತೋಷದ ಭಾವದ ಮೂಲಕನೇ ನಮ್ಮ ಜೀವನವೂ ಕೂಡ ಯಶಸ್ಸಿನ ಕಡೆ ಹೋಗುತ್ತೆ. ಪ್ರೀತಿಯನ್ನು ನೀಡಿದಾಗಲೇ ಪ್ರೀತಿಯನ್ನು ಆಕರ್ಷಿಸೋಕ್ಕೆ ಸಾಧ್ಯ. ಯಾವುದನ್ನು ನಾವು ನೀಡಲ್ವೋ ಅದು ನಮ್ಮ ಕಡೆ ಬರಲ್ಲ. ನಮ್ಮಿಂದ ನಾವು ಯಾವಾಗಲೂ ಒತ್ತಡವನ್ನು ಅಥವಾ ಏಕಾಂಗಿತನವನ್ನು ಹೊರಹಾಕ್ತಾ ಇದ್ದರೆ, ನಮ್ಮ ಮನಸ್ಸಿನ ಮೂಲಕ ಒತ್ತಡವನ್ನು, ಏಕಾಂಗಿತನವನ್ನು ನಾವು ಹೊರಹಾಕ್ತಾ ಇದ್ದರೆ, ಅಥವಾ ಭಯವನ್ನು ಅಥವಾ ಜೀವನದ ಅಸಫಲತೆಯನ್ನು ನಾವು ಹೊರಗಡೆ ಹಾಕ್ತಾ ಇದ್ದರೆ, ಅವುಗಳೇ ನಮ್ಮನ್ನು ಆಕರ್ಷಿಸಿ ಹೇಗೆ ನಮ್ಮ ಹತ್ತ ಬರುತ್ತೋ ಅದೇ ರೀತಿ ನಾವು ಪ್ರೀತಿಯನ್ನು ನೀಡಿಲ್ಲ ಅಂದರೆ ನಮ್ಮ ಕಡೆ ಯಾರೂ ಕೂಡ ಪ್ರೀತಿಯನ್ನು ತೋರಿಸೋರು ಇರಲ್ಲ. ನಾವು ಎಷ್ಟು ಪ್ರೀತಿಯನ್ನು ಎಷ್ಟು ಜನರಿಗೆ ನೀಡ್ತೀವೋ ಅಷ್ಟಷ್ಟು ಪ್ರೀತಿ ನಮ್ಮ ಕಡೆ ಬರ್ತಾ ಹೋಗುತ್ತೆ. ಈ ಪ್ರೀತಿಯನ್ನು ನೀಡೋದು ಕೂಡ, ಅಸೀಮಿತವಾದ ಪ್ರೀತಿಯನ್ನು ನೀಡೋದು ಕೂಡ ನಮ್ಮ ಸಂತೋಷದ ಮೂಲ ಕಾರಣವಾಗಿರುತ್ತೆ. ಈ ಪ್ರೀತಿಯನ್ನು ನೀಡೋದನ್ನು ಇವತ್ತಿನಿಂದನೇ ಆರಂಭಿಸೋಣ. ಮೂರನೇದಾಗಿ ಬರುತ್ತೆ ಕ್ಷಮೆ. ಹೌದು ಸ್ನೇಹಿತರೆ, ಕ್ಷಮೆಗೆ ತುಂಬ ಶಕ್ತಿ ಇದೆ. ಕ್ಷಮೆಯನ್ನು ನಾವು ಎಷ್ಟು ನೀಡ್ತೀವಿ, ಯಾರೇ ಆಗಿರಲಿ, ದ್ವೇಷಿಸೋ ಬದಲು ಯಾರೇ ನಮ್ಮನ್ನು ದ್ವೇಷಿಸಿದ್ರು ಅವರಿಗೆ ಕ್ಷಮೆಯನ್ನು ನೀಡ್ತಾ, ಯಾರೇ ನಮಗೆ ಅಪಮಾನವನ್ನು ಮಾಡಿದ್ರೂ ಕೂಡ ಅವರನ್ನೂ ಕ್ಷಮಿಸ್ತಾ ಇದ್ದಾಗ ನಮ್ಮಲ್ಲಿ ಸಮಾಧಾನ ನೆಲೆಸಿರುತ್ತೆ. ಯಾವಾಗ ನಾವು ಇನ್ನೊಬ್ಬರ ಕುರಿತಾಗಿ ಬೇಸರವನ್ನು ಹೊರಹಾಕ್ತಾ ಇರ್ತೀವಿ, ಯಾವಾಗ ನಮ್ಮಿಂದ ಇನ್ನೊಬ್ಬರ ಕುರಿತಾಗಿ ದ್ವೇಷ ಭಾವ ಇರುತ್ತೆ, ಆಗಲೇ ನಮ್ಮಲ್ಲಿ ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ. ಆ ಒತ್ತಡ ನಮ್ಮ ಚಿಕ್ಕ ಪುಟ್ಟ ಸಂತೋಷವನ್ನು ಕೂಡ, ದೊಡ್ಡ ಪ್ರಮಾಣದ ಸಂತೋಷವನ್ನೂ ಕೂಡ ಹಾಳು ಮಾಡಿಬಿಡತ್ತೆ. ಒಂದು ಕ್ಷಮೆಯ ಮೂಲಕ ನಾವು ಎಲ್ಲವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಒಬ್ಬನಿಗೆ ಕ್ಷಮೆಯನ್ನು ನೀಡೋದ್ರ ಮೂಲಕ, ಇನ್ನೊಬ್ಬನಲ್ಲಿ ಕ್ಷಮೆಯನ್ನು ಕೇಳೋದ್ರ ಮೂಲಕ ನಾವು ನಮ್ಮ ಸಂತೋಷವನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ. ಅಂದರೆ ನಾವು ಕ್ಷಮೆಯನ್ನು ಕೇಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಕ್ಷಮೆಯನ್ನು ನೀಡಿದಾಗಲೇ ನಮ್ಮ ವ್ಯಕ್ತಿತ್ವ ಮೇಲೇರೋಕ್ಕೆ ಸಾಧ್ಯ. ಕ್ಷಮೆಯನ್ನು ನೀಡದೆ ನಾವು ಅಹಂಕಾರದಲ್ಲಿದ್ದಾಗ ನಮ್ಮ ವ್ಯಕ್ತಿತ್ವವು ಕೆಳಗಡೆ ಹೋಗುತ್ತೆ.
ನಮ್ಮ ವ್ಯಕ್ತಿತ್ವವು ಮೇಲೆ ಹೋಗಬೇಕು ಅಥವಾ ನಮ್ಮ ವ್ಯಕ್ತಿತ್ವವು ಇನ್ನೂ ವಿಕಸನವಾಗಬೇಕು ಅಂದಾಗ ಕೂಡ ನಾವು ಕ್ಷಮೆಯನ್ನೇ ನೀಡಬೇಕು. ನಮ್ಮ ವ್ಯಕ್ತಿತ್ವವೇ ನಮ್ಮ ಸಂತೋಷವನ್ನು ನಿರ್ಧರಿಸುತ್ತೆ. ನಮ್ಮ ಸಂತೋಷವೇ, ನಾವು ಎಷ್ಟೆಷ್ಟು ಸಂತೋಷವಾಗಿರ್ತೀವಿ ಅಷ್ಟಷ್ಟು ನಮ್ಮ ವ್ಯಕ್ತಿತ್ವ ವಿಕಸನವಾಗ್ತಾ ಹೋಗುತ್ತೆ. ಕ್ಷಮೆ ಒಂದನ್ನು ನಾವು ನಮ್ಮದಾಗಿಸಿಕೊಂಡಾಗ ಎಷ್ಟೊಂದು ಪ್ರಯೋಜನವನ್ನು ಪಡೆಯೋಕ್ಕೆ ಸಾಧ್ಯ. ಯಾವುದು ನಮ್ಮ ಕೈಯಲ್ಲೇ ಇಲ್ಲ, ನಮಗೆ ಅದು ಸಿಗ್ತಾನೇ ಇಲ್ಲ ಅನ್ನುವ ಬೇಸರದಲ್ಲಿದ್ದೀವಿ, ಅಂತಹ ಸಂತೋಷವನ್ನು ಒಂದು ಕ್ಷಮೆಯ ಮೂಲಕ ಪಡ್ಕೊಳ್ಳೋಕ್ಕಾಗತ್ತೆ ಅಂದರೆ ಈ ಕ್ಷಣದಿಂದಲೇ ನಾವು ಸಂತೋಷವನ್ನು ಪಡೆಯೋಕ್ಕೆ ಕ್ಷಮೆಯನ್ನು ನಮ್ಮದಾಗಿಸ್ಕೊಳ್ಬಹುದಲ್ವ. ಇನ್ನು 4ನೇದಾಗಿ ಮಾನಸಿಕ ಸಮತೋಲನ. ನಮ್ಮ ಮನಸ್ಸನ್ನು ನಾವು ಎಷ್ಟು ಸಮತೋಲನದಲ್ಲಿರಿಸ್ಕೊಳ್ತೀವಿ ಅಷ್ಟಷ್ಟು ನಮಗೆ ಸಂತೋಷ ದೊರೀತಾ ಹೋಗುತ್ತೆ. ಅದು ಹೇಗೆ ಅಂದರೆ, ಕೃಷ್ಣ ಭಗವದ್ಗೀತೆಯಲ್ಲೇ ಹೇಳಿದ್ದಾನೆ, ಸುಖ ಮತ್ತು ದುಃಖ, ಮಾನ ಮತ್ತು ಅಪಮಾನವನ್ನು ಸಮನಾಗಿ ಸ್ವೀಕರಿಸುವಂಥ ಕೃಷ್ಣ ಭಗವದ್ಗೀತೆಯಲ್ಲೇ ನಮಗೆ ಸಂದೇಶವನ್ನು ಕೊಟ್ಟುಬಿಟ್ಟಿದ್ದಾನೆ ಅಲ್ವಾ. ಸಂತೋಷ ಬಂದಾಗ ಅತಿಯಾಗಿ ಹಿಗ್ಗಿಬಿಡ್ತೀವಿ. ಅದೇ ರೀತಿಯಾಗಿ ಅಂದರೆ ನಮ್ಮ ಜೀವನದಲ್ಲಿ ಸುಖ ಇದೆ ಅಂದಾಗ ಈ ಸುಖವೇ ಶಾಶ್ವತ ಅಂದುಕೊಂಡು ಅತಿಯಾಗಿ ಮೆರೆದು, ದುಃಖ ಬಂದಾಗ ಅತಿಯಾಗಿ ಕೆಳಗಡೆ ಇಳಿದ್ಬಿಡ್ತೀವಿ, ಅಂದರೆ ಕೀಳರಿಮೆಗೆ ಒಳಗಾಗ್ಬಿಡ್ತೀವಿ. ಈ ದುಃಖವೇ ಇನ್ನು ಶಾಶ್ವತ ಅಂತ. ಆದರೆ ಸುಖ ಆಗಲಿ ದುಃಖ ಆಗಲಿ ಯಾವುದೂ ಕೂಡ ಶಾಶ್ವತವಾಗಿ ಇರುವಂತಹದ್ದಲ್ಲ. ಆದರೆ ನಾವು ನಮ್ಮ ಮನಸ್ಥಿತಿಯನ್ನು ಸಮತೋಲನದಲ್ಲಿರಿಸಿಕೊಂಡಾಗ, ಸಮಸ್ಥಿತಿಯಲ್ಲಿದ್ದಾಗ ಸುಖ ಮತ್ತು ದುಃಖ ಎರಡರಲ್ಲೂ ಸಂತೋಷವನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಇನ್ನು ಮಾನ ಮತ್ತು ಅಪಮಾನ ಕೂಡ ಹಾಗೇ ಆಗಿರುತ್ತೆ. ಯಾರೋ ಸನ್ಮಾನವನ್ನು ಮಾಡಿದಾಗ ಅಹಂಕಾರದಲ್ಲಿ ಮೆರೆದು, ಯಾರೋ ಒಬ್ಬನು ಅಪಮಾನವನ್ನು ಮಾಡಿದಾಗ ಅತಿಯಾಗಿ ಬೇಸರಿಸಿಕೊಂಡಾಗ ಕೂಡ ನಮ್ಮ ಮಾನಸಿಕ ಒತ್ತಡ ಉಂಟಾಗುತ್ತೆ. ನಾವು ಮಾನಸಿಕವಾಗಿ ಅಸಮತೋಲನವನ್ನು ಅನುಭವಿಸ್ತೀವಿ, ಕೀಳರಿಮೆಗೆ ಒಳಗಾಗ್ತೀವಿ. ನಮ್ಮಲ್ಲಿ ಭಯ ಇರುತ್ತೆ, ಆತಂಕ ಇರುತ್ತೆ. ಅಯ್ಯೋ, ಈಗ ಅಪಮಾನ ಆಗಿಬಿಡ್ತಲ್ಲ, ಅವಮಾನ ಆಗಿಬಿಟ್ಟಿದೆ, ನನ್ನ ಮುಂದಿನ ಜೀವನ ಹೇಗೋ ಏನೋ, ನಾಳೆ ನಾನು ಅವ್ರ ಮುಂದೆ ಹೇಗೆ ತಲೆ ಎತ್ತಿ ಓಡಾಡಲಿ ಎನ್ನುವ ಮಾನಸಿಕ ಒತ್ತಡದಿಂದ ಕುಗ್ಗುತ್ತಾ ಹೋಗ್ಬಿಡ್ತೀವಿ. ಆದರೆ ಮಾನದಲ್ಲೂ ಅಪಮಾನದಲ್ಲೂ ಸಮನಾಗಿ ಇದ್ದವನಿಗೆ ಮಾನ ಅಪಮಾನ ಎರಡರಲ್ಲೂ ಸಂತೋಷವನ್ನು ನೋಡ್ತಾನೆ. ಅಪಮಾನದಲ್ಲಿ ಅವನು ಪಾಠವನ್ನು ಕಲಿತಾ ಹೋಗ್ತಾನೆ. ಮಾನದಲ್ಲಿ ಯಾರೋ ಸನ್ಮಾನವನ್ನು ಮಾಡಿದಾಗ ಹಿಗ್ಗದೆ, ತನ್ನ ಅಪಮಾನದಲ್ಲಿ ಕೂಡ ಇಲ್ಲಿ ನನ್ನನ್ನು ನಾನು ಯಾವ ರೀತಿಯಾಗಿ ತಿದ್ದುಕೊಳ್ಬೇಕು ಎನ್ನುವುದನ್ನು ಕಲಿಯೋಕೆ ಅಪಮಾನವೂ ಬೇಕಾಗತ್ತೆ. ನಮ್ಮನ್ನು ನಾವು ಎಲ್ಲದರಲ್ಲೂ ನಾನು ಗ್ರೇಟ್, ನಾನು ಸರಿಯಾಗಿಯೇ ಇದ್ದೀನಿ, ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಎನ್ನುವ ದೃಷ್ಟಿಯಿಂದ ಆಚೆ ಬರೋಕ್ಕೆ ನಮಗೆ ಅಪಮಾನವೂ ಜೀವನದಲ್ಲಿ ಕೆಲವೊಮ್ಮೆ ಬೇಕಾಗುತ್ತೆ. ಯಾಕೆಂದರೆ ನನ್ನನ್ನು ನಾನು ತಿದ್ದಿಕೊಳ್ಳೋಕ್ಕೆ ಅದು ಕೂಡ ಒಂದು ಮಾನದಂಡ ಆಗಿರುತ್ತೆ ಅಲ್ವಾ. ನಾವು ಯಾವುದನ್ನು ಹೇಗೆ ತಗೊಳ್ತೀವಿ ಆ ರೀತಿಯಾಗಿ ಅದು ನಮ್ಮ ಜೀವನದಲ್ಲಿ ಪರಿಣಾಮವನ್ನು ನೀಡ್ತಾ ಹೋಗುತ್ತೆ. ನಾವು ಅಪಮಾನದಿಂದ ಕುಗ್ಗಿ ಹೋಗಿಬಿಟ್ರೆ ನಮಗೆ ಜೀವನದಲ್ಲಿ ತಲೆ ಎತ್ತಿ ನಡೆಯೋಕ್ಕೆ ಆಗಲ್ಲ. ಯಾಕೆ ಅಂದರೆ ನಮ್ಮ ಜೀವನದಲ್ಲಿ ಬರೋ ಪ್ರತಿಯೊಬ್ಬರೂ ನಮಗೆ ಸನ್ಮಾನವನ್ನೇ ಮಾಡೋರು ಆಗಿರಲ್ಲ ಅಲ್ವಾ. ಎಲ್ಲವೂ ಸಮ್ಮಿಶ್ರವಾಗಿರುತ್ತೆ ನಮ್ಮ ಜೀವನ. ಆಗ ನಾವು ಮಾನ ಅಪಮಾನ, ಸುಖ ದುಃಖ ಎಲ್ಲದರಲ್ಲೂ ಮನಸ್ಸನ್ನು ಸಮಸ್ಥಿತಿಯಲ್ಲಿರಿಸಿಕೊಂಡಾಗ ಪ್ರತಿಯೊಂದನ್ನು ನಾವು ಸಂತೋಷವನ್ನು ಅನುಭವಿಸೋಕ್ಕೆ ಸಾಧ್ಯವಾಗುತ್ತೆ. ಪ್ರತಿಯೊಂದರಲ್ಲೂ ಸಂತೋಷವನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕೈಯಲ್ಲೇ ಇರೋ ಈ ಸಂತೋಷವನ್ನು ಬಿಟ್ಟು ಇನ್ನೆಲ್ಲಿಯೋ ಇರುವ ಸಂತೋಷವನ್ನು ಹುಡುಕ್ತಾ ಇದ್ದೀವಿ. ಅಂದರೆ ಆ ಸಂತೋಷ ಅನ್ನೋದು ನಮ್ಮ ಒಳಗಡೆಯೇ ಇದೆ, ನಮ್ಮ ದೃಷ್ಟಿಕೋನದಲ್ಲಿದೆ.
ನಮ್ಮ ನಮ್ಮ ದೃಷ್ಟಿಕೋನವನ್ನು ನಾವು ಬದಲಾಯಿಸಿ ನೋಡಿದಾಗ ಮಾತ್ರ ಆ ಸಂತೋಷವನ್ನು ಹುಡುಕೋಕೆ ಸಾಧ್ಯ. ಇರೋದನ್ನು ಬಿಟ್ಟು ಇಲ್ಲದಿರೋದರ ಹುಡುಕಾಟದಲ್ಲಿ ಇರೋ ಸಂತೋಷವನ್ನೇ ಕಳ್ಕೊಳ್ತಾ ಇದ್ದೀವಿ. ನಮ್ಮ ಹತ್ರ ಏನಿದೆ ಅದನ್ನು ನಾವು ಸಂತೋಷಪಟ್ಟಾಗ ಮಾತ್ರ ಇನ್ನೂ ಹೆಚ್ಚಿನ ಸಂತೋಷವನ್ನು ಆಕರ್ಷಣೆ ಮಾಡೋಕ್ಕೆ ಸಾಧ್ಯ. ನಮ್ಮ ಕೈಯಲ್ಲಿ ಅರಮನೆಯೇ ಇದ್ದರೂ ಕೂಡ ಆ ಅರಮನೆಯ ಕುರಿತಾಗಿ ಸಂತೋಷವನ್ನು ಪಡೆದೆ ಇನ್ಯಾವುದರದ್ದೋ ಕುರಿತಾಗಿ ಚಿಂತೆಯನ್ನು ಮಾಡುತ್ತಾ ಇರುವ ಸಂತೋಷವನ್ನು ಬಿಟ್ಟುಬಿಟ್ರೆ ನಮಗೆ ಇಲ್ಲದೇ ಇರೋದು ಹೇಗೆ ಬರುತ್ತೆ ಅಲ್ವಾ? ಯೂನಿವರ್ಸ್ ಕೂಡ ನೋಡುತ್ತೆ, ಇವನಿಗೆ ಏನು ಸಿಕ್ಕಿದ್ರೂ ಇವನು ಸಂತೋಷವಾಗಿಲ್ಲ ಅಂದಾಗ ಇವನಿಗೆ ಯಾವುದನ್ನು ಕೊಟ್ಟರೂ ಏನೂ ಪ್ರಯೋಜನವಿಲ್ಲ ಎನ್ನುವ ತೀರ್ಮಾನಕ್ಕೆ ಬಂದ್ಬಿಡತ್ತೆ. ನಮ್ಮ ಸಂತೋಷವನ್ನು ನಮ್ಮ ಪರಿಶ್ರಮದಲ್ಲಿ, ನಮ್ಮ ಶ್ರದ್ಧೆಯಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ, ನಮ್ಮ ಪ್ರೀತಿಯಲ್ಲಿ, ನಮ್ಮ ಕ್ಷಮೆಯಲ್ಲಿ, ನಮ್ಮ ಮಾನಸಿಕ ಸಮಸ್ಥಿತಿಯಲ್ಲಿ, ನಮ್ಮ ಆಂತರಿಕ ಶಾಂತಿಯಲ್ಲಿ ನೋಡ್ತಾ ಹೋದಾಗಲೇ ನಾವು ನಿಜವಾದ ಸಂತೋಷವನ್ನು ಕಂಡುಕೊಳ್ಳಲು ಸಾಧ್ಯ. ಸಂತೋಷದಿಂದ ಜೀವನವನ್ನು ನಡೆಸಲು ಸಾಧ್ಯ. ಜೀವನ ಅನ್ನೋದು ಒಂದು ಕಲೆ. ಜೀವನವನ್ನು ಜೀವಿಸೋದು ಒಂದು ಸುಂದರವಾದ ಕಲೆ. ಆ ಕಲೆ ನಮ್ಮದಾಗಬೇಕು ಅಂದರೆ ಪ್ರತಿಯೊಂದರಲ್ಲೂ ಜೀವಿಸೋದನ್ನು ನಾವು ಕಲಿತಾ ಹೋಗಬೇಕು. ನಮ್ಮ ಜೀವನದಲ್ಲಿ ಬರುವ ಪ್ರತಿ ಕ್ಷಣವನ್ನೂ ಕೂಡ ನಾವು ಅನುಭವಿಸಿದಾಗಲೇ ಆ ಸಂತೋಷವನ್ನು ಕಾಣೋಕ್ಕೆ ಸಾಧ್ಯ. ಇವತ್ತಿಂದ ಪ್ರತಿ ಕ್ಷಣವನ್ನು ಜೀವಿಸೋಣ, ಆ ಸಂತೋಷವನ್ನು ನಮ್ಮದಾಗಿಸ್ಕೊಳ್ಳೋಣ. ಆ ಸಂತೋಷ ಅನ್ನೋದು ಹೊರಗಿನ ಯಾವುದೇ ವಸ್ತುವಿನಲ್ಲಿಲ್ಲ, ಹೊರ ಪ್ರಪಂಚದಲ್ಲಿಲ್ಲ. ಆ ಸಂತೋಷ ಅನ್ನೋದು ನಮ್ಮ ಒಳಗಡೆಯೇ ಇದೆ ಎನ್ನುವ ವಿಶ್ವಾಸದಲ್ಲಿ ಮುನ್ನಡೆಯೋಣ. ನಮ್ಮೊಳಗಿನ ಸಂತೋಷವನ್ನು ಇನ್ನೂ ಹೆಚ್ಚು ವಿಸ್ತರಿಸುತ್ತಾ ಆ ಸಂತೋಷದಲ್ಲಿಯೇ, ಆ ಆನಂದದಲ್ಲಿಯೇ ಜೀವಿಸುತ್ತಾ ನಮ್ಮ ಜೀವನವನ್ನು ಅದ್ಭುತವಾಗಿಸೋಣ. ಯಾರಿನ್ನೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.